NMMSನ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಇವತ್ತಿನ ಒಂದು ಈ ವಿಡಿಯೋ ಯಾವ ಉದ್ದೇಶದಿಂದ ಅಂತಂದರೆ, ದಿನಾಂಕ 18/9/2024 ಅವತ್ತಿನ ದಿನ ನಾವು ಒಂದು ರಸಪ್ರಶ್ನೆಯನ್ನು ನಾವು ಯೂಟ್ಯೂಬ್ನಲ್ಲಿ ಮಾಡಿದ್ವಿ. ಸೊ ಈ ರಸಪ್ರಶ್ನೆಯ ಒಂದು ಫಲಿತಾಂಶವನ್ನು ಹೇಳ್ತಕ್ಕಂಥ ಸಮಯ ಇದು. ಸೊ ಇಲ್ಲಿ ರಾಜ್ಯಾದ್ಯಂತ ಇಡೀ ನಮ್ಮ ಕರ್ನಾಟಕದಲ್ಲಿ NMMS ಪರೀಕ್ಷೆಯನ್ನು ಯಾವ ಮಕ್ಕಳು ಕಟ್ಟಿದಾರಲ್ಲ, ಸೊ ಆ ಮಕ್ಕಳಲ್ಲಿ ಇಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಮಕ್ಕಳಿದ್ದಾರೆ. ಸೊ NMMS ಪರೀಕ್ಷೆಯನ್ನು ಇಲ್ಲಿ ಆನ್ಲೈನ್ ಕ್ವಿಜ್ನಲ್ಲಿ, ಅಂದರೆ ನಮ್ಮ NMMS ಸ್ಟಡಿ ಕಾರ್ನರ್ ಗ್ರೂಪ್ ಇದೆಯಲ್ಲ, ಆ ಸ್ಟಡಿ ಕಾರ್ನರ್ ಗ್ರೂಪ್ನಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 21 ವಿದ್ಯಾರ್ಥಿಗಳು. ಒಟ್ಟು 21 ವಿದ್ಯಾರ್ಥಿಗಳು ನಾನಾ ಜಿಲ್ಲೆಗಳಿಂದ ಅವ್ರೇನು ಮಾಡಿದರು, ಅಟೆಂಡ್ ಮಾಡಿದರು. ಸೊ ಅದರಲ್ಲಿ ಏನಪ್ಪ ಅಂದರೆ, ನಾವು ಹೇಳಿದ್ವಿ ಯಾರು ಹೈಯೆಸ್ಟ್ ಅಂಕಗಳನ್ನು ತೆಗೆದಿರ್ತಾರೋ ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂತ ನಾನು ಹೇಳಿದ್ದೆ, ಹೌದಾ? ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಈ ಒಂದು ಆನ್ಲೈನ್ ಕ್ವಿಜ್ನಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸನ್ನು ತಗೊಂಡಿರ್ತಾರೋ ಅವರಿಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ, ಮೊದಲು ನಾನು ಯಾವ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ರು ಅವರು ಎಷ್ಟು ಸ್ಕೋರ್ ಅಂತ ಹೇಳ್ಬಿಡ್ತೀನಿ. ನಂತರ ಏನಪ್ಪ ಅಂದರೆ ಯಾರು ಇದಕ್ಕೆ ವಿನ್ನರ್ ಅಂತ ಹೇಳ್ಬಿಡ್ತೀನಿ. ಓಕೆ. ಸೊ ಮೊದಲಿಗೆ ನೋಡ್ರಿ, ಒಂದು ಶರತ್ ರಾಜೀವ್ 7 ಅಂಕಗಳು, ಮೇಘನಾ 11 ಅಂಕಗಳು, ಅನನ್ಯ ನಾಗರವಳ್ಳಿ 14 ಅಂಕಗಳು, ರೋಹಿತ್ 10 ಅಂಕಗಳು, ಶ್ರೀಕಾಂತ್ 13 ಅಂಕಗಳು. ಇದನ್ನು ನಾವು ಒಟ್ಟು ಎಷ್ಟು ಅಂದರೆ 20 ಅಂಕಗಳಿಗೆ ನಾವು ಏನು ಮಾಡಿದ್ವಿ, ಎಕ್ಸಾಮಿನೇಷನ್ ಮಾಡಿದ್ವಿ, ಹೌದಾ? ಸೊ ಅಂದರೆ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ವು. ಅದರಲ್ಲಿ 10 ಮೆಂಟಲ್ ಎಬಿಲಿಟಿ ಇತ್ತು, 10 ಸೈನ್ಸಿಗೆ ಸಂಬಂಧಪಟ್ಟಂಗೆ ಇತ್ತು. ಓಕೆ. ಸೊ ಮುಂದಿನ ಭಾನುವಾರ ಏನೇನಿರುತ್ತೆ ಅಂದರೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಸೈನ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಮತ್ತು ಸೋಷಿಯಲ್ ಇರುತ್ತೆ. ಸೊ ಈ 4 ವಿಷಯಗಳ ಮೇಲೂ ಪ್ರಶ್ನೆಗಳು ಕೇಳ್ತೀವಿ. ಹಾಗಾಗಿ ನೀವು ರೆಡಿಯಾಗಿರ್ರಿ. ನಂತರ ನೋಡ್ರಿ, ನಿವೇದಿತಾ 11 ಅಂಕಗಳು, ಸೌಪರ್ಣಿಕಾ 9 ಅಂಕಗಳು, ಗಿರೀಶ್ ರಮೇಶ್ 10 ಅಂಕಗಳು, ಸೌಮ್ಯ ಸವಣೂರ್ 5 ಅಂಕಗಳು, ಮೋನಿಕಾ ಅಣ್ಣಪ್ಪಳವರ 14 ಅಂಕಗಳು, ನಂತರ ಯಶಸ್ವಿನಿ 7 ಅಂಕಗಳು, ಸಾನ್ವಿ 9 ಅಂಕಗಳು, ರಮೇಶ್ ಗುತ್ತಲ್ 13 ಅಂಕ, ವಾಗೀಶ್ ಗೌಡ್ರ 12 ಅಂಕಗಳು, ಉಮೇಶ್ ಯಾದವ್ 11 ಅಂಕಗಳು, ಸಿದ್ಧಾರ್ಥ್ ಹಂಸಭಾವಿ 5 ಅಂಕಗಳು, ಲೋಕೇಶ್ ಭಟ್ 7 ಅಂಕಗಳು, ಗೌರವ್ ಹಿತ್ತಲಮ್ನಿ 9 ಅಂಕಗಳು, ಪೂಜಾ ನರಗುಂದ 13 ಅಂಕಗಳು, ಶ್ರುತಿ ಶೆಟ್ಟಿ 12 ಅಂಕಗಳು, ವನಜಾ ಹಳಿಯಾಳ 10 ಅಂಕಗಳು. ಒಟ್ಟು ಈ 21 ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಂಕಗಳನ್ನು ಪಡ್ಕೊಂಡಿದ್ರು. ಸೊ ಇದರಲ್ಲಿ ಹೈಯೆಸ್ಟ್ ಅಂಕ ಅಂದರೆ ಎಷ್ಟು ಅಂದರೆ 14. ಸೊ 14 ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂದರೆ, ಅನನ್ಯ ನಾಗರವಳ್ಳಿ ಮತ್ತು ಮೋನಿಕಾ ಅಣ್ಣಪ್ಪಳವರ. ಸೊ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಸ್ಟಡಿ ಕಾರ್ನರ್ ಗ್ರೂಪಿಂದ. ಸೊ ಹಾಗಾಗಿ ಸ್ಟಡಿ ಕಾರ್ನರ್ ಗ್ರೂಪಿಂದ ನಿಮಗೆ ಇನ್ನೊಂದು ವಾರದಲ್ಲಿ ನಿಮಗೆ ಬಹುಮಾನ ಸಿಗುತ್ತೆ. ಓಕೆ. ಸೊ ನಿಮ್ಮ ಈ ಬಹುಮಾನವನ್ನು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ವಿಳಾಸಕ್ಕೆ ನಾವು ಕಳಿಸ್ತೀವಿ, ಶಾಲೆ ವಿಳಾಸಕ್ಕೆ ಕಳಿಸ್ತೀವಿ. ನೀವೇನು ಮಾಡ್ತೀರಿ, ನಿಮ್ಮ ಮುಖ್ಯೋಪಾಧ್ಯಾಯರಿಂದ ಇದನ್ನು ಪಡೆದುಕೊಳ್ರಿ ಅಂತ. ಓಕೆ. ಸೊ ಮತ್ತೊಮ್ಮೆ ಬಹುಮಾನವನ್ನು ಪಡೆದಿರತಕ್ಕಂಥ ಅನನ್ಯ ನಾಗರವಳ್ಳಿ ಮತ್ತು ಮೋನಿಕಾ ಅಣ್ಣಪ್ಪಳವರ, ಸೊ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದು ರಸಪ್ರಶ್ನೆಗೆ ಮತ್ತೆ ಸಿದ್ಧರಾಗಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ಸೊ ಇಲ್ಲಷ್ಟೇ ಅಲ್ಲ, ನೀವು ನಂತರ ಮುಖ್ಯ ಪರೀಕ್ಷೆಯಲ್ಲೂ ಸಹ ನೀವು ಯಶಸ್ಸನ್ನು ಪಡೆಯಿರಿ ಅಂತ ತಿಳಿಸ್ತಾ ಸೊ ಈ ಒಂದು ವಿಡಿಯೋಕ್ಕೆ ಅಲ್ಪ ವಿರಾಮವನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.